ಸಾಬೀತು ಆದ ನಂತರ ವಿರೋಧ ಪಕ್ಷದವರು ಹೋರಾಟ ಮಾಡ್ಬೋದು, ಅದಕ್ಕೆ ನಮ್ಮ ಸಹಕಾರನೂ ಇದೆ. ಸಾಬೀತು ಆಗದೇ ಇರತಕ್ಕಂಥ ಪ್ರಕರಣದಲ್ಲಿ ಆರೋಪಿಯನ್ನ ಸ್ಥಿತಿಯಲ್ಲಿದ್ದಾಗ ನಾವು ಸಚಿವ ಸ್ಥಾನದಿಂದ ತೆಗೆಯೋವರೆಗೂ ಹೋರಾಟ ನಿಲ್ಲಲ್ಲ ಅಂದರೆ ಅರ್ಥ ಏನು? ನಮ್ಮ ಶ್ರೀರಾಮ್ನವರು ಜನಾರ್ದನ್ ರೆಡ್ಡಿ ಮತ್ತು BY ವಿಜಯೇಂದ್ರ ಅವರು ಹೇಳಿದ್ದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಸಮಾಜದವರು ನಮ್ಮನ್ನೇ ತುಳಿತಾರೆ, ಬೇರೊಬ್ರು ಎತ್ತುಕಟ್ತಾ ಇದ್ದಾರೆ. ಆ ಎತ್ತುಕಟ್ಟತಕ್ಕಂಥ ವಿಚಾರಗಳಿಗೆ ನಮ್ಮವ್ರು ಯಾಕೆ ಬಲಿ ಆಗಬೇಕು? ಸಾಬೀತಾಗದೇ ಇರತಕ್ಕಂಥ ಪ್ರಕರಣದಲ್ಲಿ ನಾಗೇಂದ್ರರಿರುವಾಗ ಅವ್ರನ್ನ ರಾಜ್ಯಪಾಲರ ಕಾನೂನು ಅಡಿಯಲ್ಲಿ ಕಾನೂನು ಸಲಹೆ ಪಡೆದು ಅವ್ರನ್ನ ಸಚಿವರಾಗಿ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿ, ಅವ್ರನ್ನ ಸಮುದಾಯ ಅಭಿವೃದ್ಧಿ ಆಗೋದಕ್ಕೆ ಕೈ ಜೋಡಿಸಿ. ಸಮುದಾಯಕ್ಕೆ ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆ, ವಸತಿ ಶಾಲೆಗಳ ಅವಶ್ಯಕತೆ ಇದೆ. ನಿಗಮ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ನಮ್ದು ಏನು 7% ಆಯವ್ಯಯದ ಬಡ್ಜೆಟ್ ಅನುದಾನ ಇದೆಯೋ ಅದನ್ನು ತಂದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ 70 ಲಕ್ಷ ಸಮಾಜ ಇದೆ ನಮ್ಮದು. ಈ 70 ಲಕ್ಷ ಸಮಾಜನ ಅಭಿವೃದ್ಧಿ ಮಾಡಬೇಕೆ ಬಿಟ್ಟರೆ ಯಾವುದೋ ಒಂದು ಯೋಜನೆಯಲ್ಲಿ ಆ ಕುಟುಂಬ ಅಭಿವೃದ್ಧಿ ಆಗಬೇಕು ಬಿಟ್ಟರೆ ನಮ್ಮಲ್ಲೇ ದ್ವೇಷ, ಅಸೂಯೆ, ನಮ್ಮಲ್ಲೇ ಹೋರಾಟಗಳು ಎಷ್ಟರ ಮಟ್ಟಿಗೆ ಸರಿ? ಶ್ರೀರಾಮ್ನವರೇ, ನೀವು ನಮ್ಮಕ್ಕಿಂತ ಹಿರಿಯರಿದ್ದೀರಾ. ಇನ್ನೊಬ್ರಿಗೆ ಅವಕಾಶ ಕೊಟ್ಟು ನಂತರ ನಿಮ್ಗೆ ಅವಕಾಶ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಯಾರೋ ವಿಜಯೇಂದ್ರ ಹೇಳ್ತಾರೆ, ರೆಡ್ಡಿ ಹೇಳ್ತಾರೆ ಅಂದರೆ ಸಮಾಜ ವಿಜಯೇಂದ್ರಂದು ರೆಡ್ಡಿದಲ್ಲ. ಇದು ಸಮಾಜ ಏನಿದ್ರು ವಾಲ್ಮೀಕಿ ಸಮಾಜದ್ದು. BJPಯಲ್ಲೂ ನಮ್ಮ ಸಮಾಜ ಇದೆ, ಕಾಂಗ್ರೆಸ್ಸಲ್ಲೂ ನಮ್ಮ ಸಮಾಜ ಇದೆ, JDS ಅಲ್ಲೂ ನಮ್ಮ ಸಮಾಜ ಇದೆ. ನಮ್ಮ ಸಮಾಜ ಮಾರಾಟ ಆಗಿಲ್ಲ. ನಮ್ಮನ್ನು ಯಾವ ಮಟ್ಟಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಆಳುವ ರಾಜಕಾರಣಿಗಳಂತ ನಮಗೆ ಗೊತ್ತಿದೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ, ಸಮುದಾಯ ಅಭಿವೃದ್ಧಿ ಆಗಲಿ. ಮುಂದಿನ ದಿನಮಾನಗಳಲ್ಲಿ ನೀವು ಸಚಿವರಾಗ್ತೀರಾ, ನಿಮ್ಮದು ಸರ್ಕಾರ ಬರುತ್ತೆ, ನೀವು ಸಮುದಾಯನ ಅಭಿವೃದ್ಧಿ ಮಾಡಿ. ರಾಜಕಾರಣಿ ಚುನಾವಣೆಗೆ ಮಾತ್ರ ಸೀಮಿತವಾಗಿ, ಚುನಾವಣೆ ನಂತರ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರ್ತಾವೋ ಆ ಪಕ್ಷಗಳ ಪರವಾಗಿ ಇಡೀ ಸಮಾಜ ಇರಬೇಕು. ಸರ್, ನಿಮ್ಮ ಒತ್ತಾಯ ಏನು ಸರ್? ಈಗ ನಮ್ಮ ಒತ್ತಾಯ ಒಂದೇ, ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿದ್ದು ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು. ಸಾಬೀತಲ್ಲದ ಪ್ರಕರಣದಲ್ಲಿ ಸುಮ್ಮನೆ ಇವರು ಏನೇನೋ ಮಾಡೋಕ್ಕೋದ್ರೆ BJPಯಲ್ಲಿರ್ತಕ್ಕಂಥವ್ರಿಗೂ ಬೇಜಾನ್ ಪ್ರಕರಣಗಳಿದ್ದಾವೆ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು ಬೇಜಾನ್ ಪ್ರಕರಣಗಳಿದ್ದಾವೆ, JDSಸಲ್ಲಿರ್ತಕ್ಕಂಥವು ಬೇಜಾನ್ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳು ಸಾಬೀತು ಆಗಿರುವ ಸಮೇತ ನಮ್ಮದಾಗಿ ಆದ ಬೀದಿಯಲ್ಲಿ ಓಡಾಡ್ತವೆ. ನಮ್ಮ ಸಮಾಜನ ಯಾಕೆ ಇವರು ಟಾರ್ಗೆಟ್ ಮಾಡ್ತಾರೆ? ಓಕೆ, ಇಂದಿನ ರಾಜಕೀಯ ಬೆಳವಣಿಗೆಗಳಲ್ಲಿ ನಮ್ಮ ಏನು ನಾಯಕ ಸಮಾಜದ ಮಂತ್ರಿಗಳಾಗಲಿ, ಯಾವುದೇ ಪಕ್ಷದ ಇದರಲ್ಲಿದ್ದರೂ ಎಲ್ಲ ಸಮಾಜದ ಮಂತ್ರಿಗಳಾದಾಗ ಅವ್ರ ಮೇಲೆ ಗೂಬೆ ಕೂರಿಸೋವಂಥದ್ದು, ಅವ್ರ ಮೇಲೆ ಅನ್ಯಾಯವಾಗಿ ತಪ್ಪೋರಿಸಿ ನಮ್ಮನ್ನು ತುಳಿಯೋಂಥದ್ದು ಮೊದಲಿಂದ ಎಲ್ಲ ಪಕ್ಷಗಳಲ್ಲೂ ನಡ್ಕೊಂಬಂದಿದೆ. ಈಗ ನೋಡ್ದಂಗೆ ಮೊನ್ನೆ ರಾಜಣ್ಣವ್ರು ಏನು ತಪ್ಪು ಮಾಡಿದ್ರು ಅವ್ರನ್ನ ರಾಜೀನಾಮೆ ತಗೊಂತವು ಕಾಂಗ್ರೆಸ್ ಪಕ್ಷ. ಹಾಗೆ ಈಗ ಆರೋಪ ಸಾಬೀತಾಗದಲ್ಲೇ ಇರೋ ನಾಗೇಂದ್ರ ಅವ್ರ ಮೇಲೆ ಏಕಾಏಕಿ ರಾಜೀನಾಮೆ ಕೊಡಿ ಅಂತ ಹೇಳೋದು ಸೂಕ್ತ ಅಲ್ಲ. ನಾವು ಬಾಬಾ ಸಾಹೇಬರು ಮತ್ತು ನಮ್ಮ ಏನು ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ರಾಜಕೀಯ ಮುನ್ನೆಲೆಗೆ ಬರಬೇಕು ಅನ್ನೋದು ಒಂದು ರಿಸರ್ವೇಷನ್ ಕೋಟಾದಡಿ ಆಗಿರೋ ಮಂತ್ರಿಗಳು ಇರಲ್ಲ. ಆದರೂ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಏನು ಸಮಾಜದವರು ಮುಂದುವರಿಯೋದನ್ನ ಸಹಿಸಲ್ಲ. ಇವರು ಹೇಗಾದರೂ ಮಾಡಿ ಸಮಾಜನ ಮುಂದುವರಿಯೋಕೆ ಮಾಡಬಾರ್ದು ಅಂತ ಹೇಳಿ ಲೆಕ್ಕಾಚಾರದಲ್ಲಿ ಇವೆಲ್ಲ ಇಟ್ಕೊಂಡು ಏನು ಆರೋಪ ಸಾಬೀತಾಗ್ದಲೇ ಅವ್ರನ್ನ ಕೆಳಗಿಳಿಸೋದು ತಪ್ಪು. ಹಾಗೆ ಈ ಹಿಂದೆ ಕೂಡ ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ದಾಗ ಅವ್ರನ್ನ ಏಕಾಏಕಿ ತೆಗೆದು ಬೇರೊಬ್ಬರನ್ನ ಮಾಡ್ತಾರೆ. ಅವ್ರಿಗೂ ಕೂಡ ಅನ್ಯಾಯ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಸಮಾಜದಲ್ಲಿ ಅನ್ಯಾಯ ಮಾಡ್ತಾ ಬಂದಿರೋದು. ಯಾರೇನು ನಮ್ಮ ಸಮಾಜಕ್ಕೆ ಅನುಕೂಲ ಮಾಡ್ತೀವಿ. ನಾವು LG ಅವನವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಮತ್ತು ನಮ್ಗೆ ಹಕ್ಕು, LG ಅವನವ್ರು ಕೊಡ್ಸಿರೋ ಹಕ್ಕು, ಅದರಡಿ ನಾವು ಬದುಕ್ತಿರೋ ಜನ ನಾವು.
ಆದ್ದರಿಂದ ಯಾವುದೇ ರಾಜಕೀಯ ಪಕ್ಷದ್ದು ಮುಲಾಜು ಯಾರು ನಮಗೆ ನಮ್ಮ ಸಮಾಜದ ಮೇಲೆ ಇಲ್ಲ. ನಾವು 3ನೇ 4ನೇ ಸ್ಥಾನದಲ್ಲಿದ್ದೀವಿ ರಾಜ್ಯದಲ್ಲಿ ಸಮಾಜದ ವಿಚಾರದಲ್ಲಿ ಬಂದಾಗ, ಜನಸಂಖ್ಯೆ ವಿಚಾರದಲ್ಲಿ ಬಂದಾಗ. ಹಾಗೆ ಏನು ನಾವೆಲ್ಲ ಸಮಾಜದ ಮುಖಂಡರುಗಳು ಇವತ್ತು ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಬೇಕು, ಸಮಾಜದ ಬೆಳವಣಿಗೆ ಕಾಪಾಡಬೇಕು, ಅಭಿವೃದ್ಧಿ ಕಡೆ ಚಿಂತನೆ ಮಾಡೋದು ಬಿಟ್ಟು ಅವ್ರವ್ರ ಮೇಲೆ ಆರೋಪ ಮಾಡ್ಕೊಂಡು ಎರಚಾಟ ಮಾಡೋದು ಬೇಡ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಮ್ಮ ಸಮಾಜದ ಮುಖಂಡರ ಪರವಾಗಿ, ಸಮಾಜದ ಪರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾಗೇಂದ್ರ ಅವ್ರಿಗೆ ಏನಾದ್ರು ಕೈ ತಪ್ಪಿದ್ರೆ ಕೈ ತಪ್ಪಿದ್ರೆ ಎಲ್ಲ ಸಮಾಜದ ಮುಖಂಡರು ಕೂತು ಅದ್ರ ಬಗ್ಗೆ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ನಾವು ತೀರ್ಮಾನ ಮಾಡ್ತೀವಿ.